ನಿಗ್ರಹ ಪಡೆಯವರು ನಮ್ಮ ಕಡೆ ಎಲ್ಲ ಓಡಾಡ್ತಾ ಇದ್ರು. ಅವಾಗೆಲ್ಲ ನಮ್ಗೆ ಅವ್ರನ್ನ ನೋಡಿದರೆ ಒಂಥರ ಭೀತಿ. ಅವ್ರ ಡ್ರೆಸ್ಸು, ಅವ್ರು ಕೋವಿ ತಗೊಳ್ಳೋದು ಬರೋದು, ಅವ್ರ ಶಿಸ್ತು ಇದೆಲ್ಲ ನೋಡಿ ನಾವು ಭಾಳ ಭೀತಿ. ನಾವೇನಲ್ಲ, ಆದರೂ ಸಹ ನಮಗೊಂಥರ ಭೀತಿ ಇತ್ತು. ಆದರೆ ಇವತ್ತಿನ ಒಂದು ಸಂದರ್ಭ ಯೋಚನೆ ಮಾಡಿದಾಗ ನಕ್ಸಲ್ ನಿಗ್ರಹ ಪಡೆಯವರು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಅಂದರೆ ಸಾಮಾನ್ಯ ಜನರಿಗೂ ಎಲ್ಲರಿಗೂ ಕೂಡ ಒಂದು ಆರೋಗ್ಯ ತಪಾಸಣಾ ಶಿಬಿರ, ಅದರಲ್ಲೂ ಒಬ್ಬ ಮನುಷ್ಯನಿಗೆ ಅತಿ ಮುಖ್ಯವಾದ ಅಂಗ ಕಣ್ಣಿಗೆ ಯಾವುದೇ ಥರ ತೊಂದರೆ ಆದರೂ ಕೂಡ ಅವನಿಗೆ ಎಲ್ಲ ಥರದ ವ್ಯತ್ಯಾಸಗಳು ಆಗಕ್ಕೆ ಸಾಧ್ಯ ಇದೆ. ಹಾಗಾದ್ರಿಂದ ಇದ್ರ ಬಗ್ಗೆ ನಾನು ದೈಹಿಕವಾಗಿ ಬರ್ತಕ್ಕಂಥ ತೊಂದರೆಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಒಂದು ವಿಚಾರದಲ್ಲಿ ಆದ್ಯತೆ ಕೊಟ್ಟು ಈಗ ಅವರಾಗಲೇ ತಿಳಿಸಿದಂಗೆ 4 ಕ್ಯಾಂಪ್ಗಳಲ್ಲಿ ನಮ್ಮ ನೇತ್ರಾಲಯದವರ ಸಹಕಾರದೊಂದಿಗೆ ಎಲ್ಲರಿಗೂ ಕೂಡ ಉಚಿತವಾಗಿ ಕನ್ನಡಕ ಕೊಡ್ತಾ ಇರೋದು ಇದು ನಮಗೊಂದು ದೊಡ್ಡ ಸೌಭಾಗ್ಯ. ಸಾಮಾನ್ಯ ಜನರಿಗೂ ಕೂಡ ಇದು ಒಂದು ತುಂಬ ದೊಡ್ಡ ಸೌಭಾಗ್ಯ ಅಂತ ಹೇಳ್ತಾ, ತಮ್ಮ ಒಂದು ವಿಚಾರಧಾರೆ ಮತ್ತು ಸಾರ್ವಜನಿಕರಿಗಾಗಿ ನೀವು ARSನವರು ಸ್ಪಂದಿಸಿದರು ಅಂತ ವಿಚಾರ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಆಸ್ಪತ್ರೆಗಳನ್ನ ಹೊಂದಿಕೆ ಮಾಡಿಕೊಂಡು ಎಲ್ಲರಿಗೂ ಸಹಕಾರ ಕೊಡ್ತಿರೋದು ತುಂಬ ಹೆಮ್ಮೆಯ ವಿಷಯ. ನಾವೆಲ್ಲರೂ ಕೂಡ ನಿಮಗೆ ಆಭಾರಿಯಾಗಿದ್ದಾರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.